ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಕೃಷ್ಣ ಬೈರೇಗೌಡರೆ, ರೈತರ ಆತ್ಮಹತ್ಯೆ ಸರಣಿ ಮುಂದುವರಿತಾ ಇದೆ. ಈ ಬಗ್ಗೆ ನೀವೇನಾದರೂ ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟಿದ್ದೀರಾ? ರಾಹುಲ್ ಗಾಂಧಿ ಅವರು ಈ ಬಗ್ಗೆ ವರದಿ ಕೇಳಿದ್ದಾರೆ, ವರದಿಯನ್ನ ತರಿಸ್ಕೋತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲ. ನನ್ನವರೆಗೂ ಅಂತೂ ಯಾವುದು ವರದಿ ಕೇಳಿಲ್ಲ. ಹಾಗೂ ಆ ರೀತಿ ಏನಾದ್ರೂ ಇದ್ರೆ ಸರ್ಕಾರದಲ್ಲಿ ನಮ್ಮ ಮುಖ್ಯಸ್ಥರು ಮುಖ್ಯಮಂತ್ರಿಗಳು ಇರ್ತಾರೆ, ಪಕ್ಷದಲ್ಲಿ ನಮ್ಮ ಮುಖ್ಯಸ್ಥರು ಪಕ್ಷದ ಅಧ್ಯಕ್ಷರು ಇರ್ತಾರೆ. ಸೊ ಏನೇ ಇದ್ರು ಸಹ ಅವರ ಮುಖಾಂತರ ಆಗ್ತಕ್ಕಂಥದ್ದು, ಅವ್ರು ಬಹುಶಃ ಅವರ ಸಂಪರ್ಕದಲ್ಲಿ ಇರಬಹುದು. ಯಾಕಂದ್ರೆ ದೇಶದಲ್ಲಿ ಏನು ಆಗು ಹೋಗುಗಳಿದೆ ಅದನ್ನ ಸೂಕ್ಷ್ಮವಾಗಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಗಮನಿಸ್ತಾ ಇರ್ತಾರೆ. ನಮ್ಮದೇ ಸರ್ಕಾರ ಇರುವಂತ ಕಡೆ ಬಹುಶಃ ಅವರು ಸಂಪರ್ಕದಲ್ಲಿ ಇರಬಹುದು ಅಂತ ನಾನು ಭಾವಿಸ್ಕೊಳ್ತೇನೆ. ಕೃಷಿ ಇಲಾಖೆಯಿಂದಲೇ ಮಾಹಿತಿ ಹೋಗ್ಬೇಕಾಗುತ್ತೆ. ಈಗ ಮುಖ್ಯಮಂತ್ರಿಗಳು ಕೂಡ ನಿಮ್ಮನ್ನ ಸಂಪರ್ಕಿಸಿಯೇ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಏನಾದ್ರೂ ನಿಮ್ಮಿಂದ ಮಾಹಿತಿ ಪಡೆದಿದ್ದಾರಾ? ವಾರದಲ್ಲಿ 2-3 ದಿನ ಎಲ್ಲಾದ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಾವು ವಾರದಲ್ಲಿ 2-3 ದಿನ ವರದಿಯನ್ನ ಕೊಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಸಹ 2-3 ದಿನಕ್ಕೆ ಒಮ್ಮೆ ಸಭೆಯನ್ನ ತೆಗೆದುಕೊಳ್ತಾ ಇರೋದ್ರಿಂದ ಎಲ್ಲಾ ಮಾಹಿತಿನೂ ಸಹ ನಾವು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ. ಈಗಾಗಲೇ ಸಂಪೂರ್ಣ ಚಿತ್ರಣ ಅವರ ಮುಂದೆ ಇದೆ. ಅಲ್ಲ, ಯಾಕಂದ್ರೆ ರಾಹುಲ್ ಗಾಂಧಿ ಅವರು ನೀವು ಕೂಡ ತುಂಬಾ ಆಪ್ತರು ಅನ್ನುವಂಥದ್ದು. ಹಿನ್ನೆಲೆಯಲ್ಲಿ ಅವರು ರಾಜ್ಯಕ್ಕೆ ಬರ್ತಾರೆ ರಾಹುಲ್ ಗಾಂಧಿ ಅನ್ನುವಂತ ಮಾತು ಕೂಡ ಇದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರ ವಿಚಾರಗಳನ್ನ ಪ್ರಮುಖವಾಗಿ ಇಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನೋಡಿ, ಅವರು ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿ ರಾಜ್ಯಕ್ಕೆ ಬರಬೇಕು ಅನ್ನುವಂತಹದ್ದು ನಾವು ನಿರೀಕ್ಷೆ ಮಾಡ್ತಕ್ಕಂಥದ್ದು ಸಹ ಸಹಜ. ಅವರ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿರುವಾಗ ಅವ್ರ ಸರ್ಕಾರ ಹೇಗೆ ನಡೀತಾ ಇದೆ ಮತ್ತೊಂದು ಮಗದೊಂದು ಗಮನಿಸಬೇಕಾಗಿರುವಂತ ಒಂದು ನಿರೀಕ್ಷೆನೂ ಸಹ ಅವ್ರ ಮೇಲೆ ಇರ್ತದೆ. ಸೊ ಆ ದೃಷ್ಟಿಯಿಂದ ಅವರು ರಾಜ್ಯಕ್ಕೆ ಬರಬಹುದು. ಬಂದ್ರೂ ನಾವು ಅವ್ರಿಗೆಲ್ಲ ರೀತಿಯಲ್ಲಿ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತೇವೆ. ಕೃಷಿ ಇಲಾಖೆ ಅನ್ನೋದು ಅತ್ಯಂತ ಮಹತ್ವದ ಇಲಾಖೆ. ನಿಮ್ಮ ಚಾಯ್ಸ್ ಆಗಿತ್ತಾ ಈ ಕೃಷಿ ಇಲಾಖೆಯನ್ನು ಆಯ್ಕೆ ಮಾಡ್ಕೊಳ್ಳೋದು, ಅಥವಾ ಮುಖ್ಯಮಂತ್ರಿಗಳ ಚಾಯ್ಸ್ ಆಯ್ತು? ಇಲ್ಲ, ಮುಖ್ಯಮಂತ್ರಿಗಳು ನೋಡಪ್ಪ ಕೃಷಿ ಇಲಾಖೆ ನೀನೇ ನಿರ್ವಹಿಸ್ಬೇಕಪ್ಪ ಅಂತ ಹೇಳಿದಾಗ ನಾನು ಸಂತೋಷದಿಂದ ಆಯ್ತು ಸರ್, ಖಂಡಿತ ಮಾಡ್ತೇನೆ. ಯಾಕಂದ್ರೆ ನಮಗೆ ಇನ್ನು ವಯಸ್ಸು ಸ್ವಲ್ಪ ಮಟ್ಟಿಗೆ ರಾಜಕೀಯದ ಹಿನ್ನೆಲೆಯಲ್ಲಿ ಚಿಕ್ಕದಾದ್ರೂ ಸಹ ಇದು ಬಹಳ ಕ್ಲಿಷ್ಟಕರವಾದಂತಹ ಜವಾಬ್ದಾರಿ. ಯಾಕೆಂದ್ರೆ ನೀವು ಎಷ್ಟೇ ಮಾಡಿದ್ರೂ ಸಹ ಈ ಇಲಾಖೆಯಲ್ಲಿ ಸೈ ಅನ್ನಿಸ್ಕೊಳ್ಳೋದು ಬಹಳ ಕಷ್ಟ. ಯಾಕೆಂದ್ರೆ ಪರಿಸ್ಥಿತಿನೂ ಕಷ್ಟ ಇದೆ, ರೈತರ ಪರಿಸ್ಥಿತಿ, ನಿರೀಕ್ಷೆಗಳು ಅಪಾರವಾಗಿರ್ತವೆ. ಮತ್ತೆ ಹೆಸರಿಗೆ ಕೃಷಿ ಇಲಾಖೆ ಆದ್ರೂನು ಕೃಷಿಗೆ ಸಂಬಂಧಪಟ್ಟವು 7-8 ಇಲಾಖೆ ಇದಾವೆ. ನಾನ್ ನೋಡ್ಕೊಳ್ಳೋದು ಒಂದು ಇಲಾಖೆ. ಸಹಕಾರ ಇಲಾಖೆ ಬೇರೆ, ಕೃಷಿ ಮಾರುಕಟ್ಟೆ ಇಲಾಖೆ ಬೇರೆ, ತೋಟಗಾರಿಕಾ ಬೇರೆ, ಹಿಂಗೆ ಬೇರೆ ಬೇರೆ 7-8 ಇಲಾಖೆಗಳಿದಾವೆ. ಹೀಗಾಗಿ ನಿರೀಕ್ಷೆಗಳು ಅಪಾರ, ವಾತಾವರಣ ಅಷ್ಟು ನಾವು ಕಷ್ಟಕರವಾದ್ದು. ಅದರ ನಡುವೆನೂ ಸಹ ಈ ವಯಸ್ಸಿನಲ್ಲಿ ಇದೊಂದು ಅನುಭವ ಆಗಬೇಕು ಅಂತಕ್ಕಂಥದ್ದು ನನ್ನ ಇಚ್ಛೆ. ಆ ದೃಷ್ಟಿಯಿಂದ ಇದನ್ನ ಒಂದು ಸವಾಲಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಾದ್ರು ಇದೆಯಾ ಕೃಷ್ಣ ಬೈರೇಗೌಡರಿಗೆ, ಅಥವಾ ಯಾರಾದ್ರೂ ತುಳಿತಾರೆ ಅನ್ನುವಂಥ ಭಯ ಏನಾದ್ರು ಇದೆಯಾ ನಿಮಗೆ? ನೋಡಿ, ರಾಜಕೀಯದಲ್ಲಿ ಅವೆಲ್ಲ ಇದ್ದೇ ಇರ್ತವೆ. ಇವತ್ತಿನ ಕಾಲಮಾನದಲ್ಲಿ ಕಾಲು ಎಳೆಯೋದು, ಕೈ ಎಳೆಯೋರು ಇವೆಲ್ಲಾನು ಸಹ ಇದ್ದೇ ಇರ್ತದೆ. ಸ್ವಲ್ಪ ಮಟ್ಟಿಗೆ ನಾವು ಎಚ್ಚರಿಕೆಯಿಂದನೂ ಹೆಜ್ಜೆ ಇಡಬೇಕು. ಅದನ್ನ ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ಅದು ಕಾಂಗ್ರೆಸ್ ನಲ್ಲಿ ಇವೆಲ್ಲಾನು ಸಹ ಇನ್ನು ಸ್ವಲ್ಪ ಜಾಸ್ತಿ ಅಂತಾನೆ ಹೇಳ್ಬೋದು. ಸೊ ಹುಷಾರಾಗಿನೂ ನಾವು ಕೆಲಸ ಮಾಡ್ಬೇಕಾಗತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೃಷ್ಣ ಬೈರೇಗೌಡರ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲಿವರೆಗೂ ಪಕ್ಷದಲ್ಲಿ ನನ್ನನ್ನ ಕರೆಸಿ ಏನು ಈ ರೀತಿ ಪಕ್ಷದ ಜವಾಬ್ದಾರಿ ಆಗ್ಲಿ ಮಾಡ್ತೀರಾ ಅಂತ ಯಾರು ಸಹ ಅದ್ರ ಬಗ್ಗೆ ನನಗೆ ಪ್ರಸ್ತಾಪ ಮಾಡಿಲ್ಲ. ನಾಳೆ ಏನಾದ್ರೂ ಪಕ್ಷ ನಿಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ನೀವು ವಹಿಸ್ಕೋಬೇಕು ಅನ್ನುವಂಥದ್ದನ್ನ ನಿರ್ದೇಶನ ಕೊಟ್ರೆ ಪಕ್ಷ ನಿರ್ದೇಶನ ಕೊಟ್ಟ ಮೇಲೆ ಅದನ್ನ ನಾವು ತಿರಸ್ಕಾರ ಮಾಡೋ ಪ್ರಶ್ನೆ ಬರೋದಿಲ್ಲ. ಪಕ್ಷ ನಿರ್ದೇಶನ ಕೊಟ್ರೆ ನಾವು ಪಾಲನೆ ಮಾಡ್ಬೇಕಾಗತ್ತೆ. ಎಸ್, ಕಡೆಯದಾಗಿ ನಾನು ನಿಮ್ದ ಕೇಳೋದು ಕೃಷ್ಣ ಬೈರೇಗೌಡರೆ, ಯಾಕಂದ್ರೆ ಇವತ್ತಿನ ವಿಚಾರ ಅದೇ. ಇಡೀ ರಾಜ್ಯದ ಜನ ನಿಮ್ಮಿಂದ ನಿರೀಕ್ಷೆ ಮಾಡ್ತಿರೋದು ಅದನ್ನೇ. ರೈತರ ಆತ್ಮಹತ್ಯೆ ಏನಿದೆ ಅದು ಕೊನೆ ಆಗ್ಲೇಬೇಕು, ಬೇರೆ ದಾರಿಯೇ ಇಲ್ಲ. ನೋ ಅದರ್ ವೇ. ಅವರು ಯಾವ ಕಾರಣಕ್ಕೂ ಸಾಯಿ ಕೊಡುದು ನಮ್ಮ ಅನ್ನದಾತರು. ನೀವು ಇವತ್ತು ಮಾತಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಅನ್ನದಾತರು ಅಂತ, ಆ ರೈತರು ಅಂತ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಸ್ಪಷ್ಟವಾದ ವಾಗ್ದಾನ ರಾಜ್ಯದ ಎಲ್ಲ ರೈತರು ನೋಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶ ನಿಮ್ಮಿಂದ ಹೋಗ್ಲೇಬೇಕು. ಯಾವೊಬ್ಬ ರೈತನು ಕೂಡ ಆತಂಕದಲ್ಲಿ ಇನ್ನು ಮುಂದೆ ಇರ್ಕೂಡುದು. ಆ ನಿಟ್ಟಿನಲ್ಲಿ ನಿಮ್ಮ ವಾಗ್ದಾನ ಕೃಷ್ಣ ಬೈರೇಗೌಡರೆ. ವೀರೇಂದ್ರ ಅವರೇ, ನೋಡಿ, ನಾನು ರೈತರಲ್ಲೂ ಮನವಿ ಮಾಡ್ತಕ್ಕಂಥದ್ದು ಅಷ್ಟೇ, ದಯವಿಟ್ಟು ನೀವು ಆತ್ಮಹತ್ಯೆ ಮಾಡಿಕೊಂಡು ನಿಮ್ಮನ್ನ ನಂಬಿರೋರ ಮೇಲೆ ಆ ಜವಾಬ್ದಾರಿಯ ಕಷ್ಟವನ್ನ ಹಾಕಿ ಹೋಗಬೇಡಿ. ಅದು ಪರಿಹಾರ ಆಗೋದಿಲ್ಲ. ಅದರಿಂದ ಬದುಕಬೇಕು, ಈಜಬೇಕು, ಇದ್ದು ಜಯಿಸಬೇಕು. ಅದಕ್ಕೆ ನೆರವಿಗೆ ಬರ್ತಕ್ಕಂತ ಎಲ್ಲಾ ಪ್ರಯತ್ನ ಸರ್ಕಾರ ಮಾಡ್ತದೆ. ಸಾಲಗಾರರು ಬಾಧೆ ಕೊಟ್ರೆ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ, ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೇವೆ. ಹಾಗಂತೇಳಿ
ಮೃತ್ಯುಗೆ ಶರಣ ಆಗಬೇಡಿ, ನಿಮ್ಮನ್ನ ನಂಬಿದವರನ್ನ ಎಲ್ಲೂ ಇಲ್ಲದೆ ಮಾಡಬೇಡಿ. ಎಸ್, ಖಂಡಿತವಾಗಿಯೂ ಐ ಅಪ್ರಿಷಿಯೇಟ್ ದಟ್. ನೀವೇನು ವಾಗ್ದಾನವನ್ನು ಕೊಟ್ಟಿದ್ದೀರಿ ಅದು ವಾಸ್ತವದಲ್ಲಿ ಜಾರಿಗೆ ಬರಲಿ, ನಮ್ಮ ರೈತರು ಹಿತವಾಗಿರಲಿ, ಚೆನ್ನಾಗಿರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಟಾರ್ಗೆಟ್ನ ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ಕೂಡ ಟಾರ್ಗೆಟ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಕೃಷ್ಣ. ಧನ್ಯವಾದ. ಇದು ಕೃಷಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರ ಜೊತೆಗಿನ ಟಾರ್ಗೆಟ್. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.